ಪ್ರತಿ ವರ್ಷದಂತೆ ಕಿತ್ತೂರಿನ ನಡೆಯುವಂಥ ಚನ್ನಮ್ಮನ ಉತ್ಸವದ ಉದ್ಘಾಟನೆ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ಪರಮ ಪೂಜ್ಯ ಶ್ರೀ ಮಡಿವಾಳ ರಾಜೇಂದ್ರ ಯೋಗಿ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ, ಅದೇ ರೀತಿ ವೇದಿಕೆ ಮೇಲೂ ಎಲ್ಲ ಸ್ವಾಮೀಜಿಗಳು ಕೂಡ ನಮಸ್ಕರಿಸುತ್ತಾ, ಈ ಕಾರ್ಯಕ್ರಮದ ಅಧ್ಯಕ್ಷರು ಸ್ಥಳೀಯ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಅವರೇ, ಇನ್ನೋರ್ವ ಕಾರವಾರ ಸಂಸದರಾದ ಸನ್ಮಾನ ಶ್ರೀ ಹೆಗಡೆ ಅವರೇ, ಇನ್ನೋರ್ವ MLCಗಳಾದ ಹನುಮಂತ್ ನೀರಾಣಿ ಅವರೇ, ಮತ್ತೊಬ್ಬ MLCಗಳಾದ ಚಂದ್ರರಾಜ್ ಹಟ್ಟಿಹೊಳಿ ಅವರೇ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಾರ್ಯಾಳ್ ಅವರೇ, ಸುನೀಲ್ ಹನುಮಣ್ಣವರವರೇ, ಬರ್ಮಣ್ಣವರೇ, ಜಿಲ್ಲಾಧಿಕಾರಿಗಳಾದ ಮೊಹಮ್ಮದ್ ರೋಷನ್ ಅವರೇ, SP ಗಳಾದ ಗುಳೇದವರೇ, ಜಿಲ್ಲಾ ಪಂಚಾಯತಿ ಸಿಇಒಗಳಾದ ರಾಹುಲ್ ಶಿಂದೆ ಅವರೇ, ವೇದಿಕೆ ಮೇಲೆ ಎಲ್ಲ ಗಣ್ಯಮಾನ್ಯರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಆತ್ಮೀಯ ಬಂಧುಗಳೇ, ಕಳೆದ ಸಾರಿ 200ನೇ ವರ್ಷದ ಸಂಭ್ರಮ ಆಚರಣೆಯಲ್ಲಿ ಬಹಳ ಉತ್ಸಾಹದಿಂದ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಜರುಗಿಸುವಂತ ಪ್ರಯತ್ನ ಜಿಲ್ಲಾಡಳಿತ ಮಾಡಿದೆ. ಅದೇ ಮಾದರಿಯಲ್ಲಿ ಅದೇ ರೀತಿಯಲ್ಲಿ 201ನೇ ಉತ್ಸವವನ್ನು ಕೂಡ ಇವತ್ತು ನಾವು ಕಿತ್ತೂರಿನಲ್ಲಿ ಅದೇ ರೀತಿ ಮಾಡಬೇಕು, ಬಹಳಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು. ಕಿತ್ತೂರಿನ ಇತಿಹಾಸ ಈ ರಾಜ್ಯಕ್ಕೆ ದೇಶಕ್ಕೆ ಹೋಗ್ಬೇಕಂತ ನಮ್ಮ ಸರ್ಕಾರದ ಸತತ ಪ್ರಯತ್ನ ಆಗಿದೆ. ಸನ್ಮಾನ್ಯ ಬಂಗಾರಪ್ಪನವರ ಕಾಲದಲ್ಲಿ ಪ್ರಾರಂಭ ಆದ ಈ ಉತ್ಸವ ಚಿಕ್ಕದಾಗಿ ಪ್ರಾರಂಭ ಆಗಿ ಇವತ್ತು ಬಹಳ ದೊಡ್ಡದಾಗಿ ಬಹುಶಃ ರಾಜ್ಯದ ಗಮನ ಸೆಳೆಯುವಂತ ಪ್ರಯತ್ನ ಮಾಡುವಲ್ಲಿ ಎಲ್ಲ ಸರ್ಕಾರಗಳು ಮತ್ತು ಎಲ್ಲ ಅಧಿಕಾರಿಗಳು ಕೂಡ ಯಶಸ್ವಿ ಆಗಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಕಿತ್ತೂರಿನ ಇತಿಹಾಸ, ಕಿತ್ತೂರಿನ ಹೋರಾಟ ಬಹುಶಃ ನಮ್ಮ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಎಲ್ಲರಿಗೂ ಚಿರಪರಿಚಿತ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅವರ ಹೋರಾಟ, ಅವರ ಆದರ್ಶಗಳನ್ನ ಪ್ರತಿಯೊಬ್ಬರು ನಾವು ಮೈಗೂಡಿಸ್ಕೋಬೇಕು, ಅದನ್ನ ಪಾಲಿಸಬೇಕಂತ ಸಾಕಷ್ಟು ಸಾರಿ ಹೇಳುವಂತ ಪ್ರಯತ್ನವನ್ನು ಮಾಡಿದೀವಿ. ಈಗೂ ಕೂಡ ಅದು ಮುಂದುವರಿಬೇಕನ್ನೋ ನಮ್ಮೆಲ್ಲರ ಆಶೆ ಇದೆ. ಅವರ ಹೋರಾಟ ದಿಲ್ಲಿಯವರೆಗೆ ಕೇಳಬೇಕು, ಬೆಂಗಳೂರಿನ ರಾಜಧಾನಿಯವರಿಗೆ ಕೇಳಬೇಕಂತ ನಮ್ಮೆಲ್ಲರ ಆಶೆ ಆಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡೋಣ. ತಾವು, ಜಿಲ್ಲಾಡಳಿತ, ಸರ್ಕಾರ ಈ ನಿಟ್ಟಿನಲ್ಲಿ ಸರಿಯಾದ ದಾರಿಯಲ್ಲಿ ಹೋಗುವ ಮೂಲಕ ಈ ಉತ್ಸವನ ಇನ್ನೂ ಹೆಚ್ಚಕ್ಕೆ ಮೆರುಗು ಕೊಡುವಂತ ಪ್ರಯತ್ನವನ್ನ ಮಾಡೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಉತ್ಸವದ ಮೂಲಕ ಬಹಳಷ್ಟು ರಾಜ್ಯದ ಕಲಾವಿದರು ಈ ವೇದಿಕೆ ಮುಖಾಂತರ ಅವ್ರನ್ನ ಪರಿಚಯ ಮಾಡುವಂತ ಪ್ರಯತ್ನ ಒಂದು ಕಡೆ ಆದ್ರೆ, ನಮ್ಮ ಜಿಲ್ಲೆಯ ಬಹಳಷ್ಟು ಪ್ರಿಯವಂತ ಕಲಾವಿದರು ಅವರು ಕೂಡ ತಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಈ ಕಿತ್ತೂರು ಉತ್ಸವ ವೇದಿಕೆ ಬಹಳಷ್ಟು ನಮಗೆ ಅನುಕೂಲ ಆಗಿದೆ, ಸಹಕಾರ ಆಗಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ನಮ್ಮ ಜಿಲ್ಲೆಯ ಬಹಳಷ್ಟು ಪ್ರತಿಭಾವಂತ ಕಲಾವಿದರು ಈ ವೇದಿಕೆಯನ್ನ ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಬೇಕಂತ ಅವರಲ್ಲಿ ಮನವಿಯನ್ನು ಮಾಡುತ್ತಾ, ಕಿತ್ತೂರಿನ ಇತಿಹಾಸದ ಮೂಲಕ ನಾವು ಇವತ್ತಿನ ಉತ್ಸವವನ್ನು ಮಾಡ್ತಾ ಇದ್ವಿ. ಈ ಉತ್ಸವ ಜೊತೆಗೆ ಅಭಿವೃದ್ಧಿ ಕೂಡ ಆಗಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ ಆಗಿದೆ. ಯಾವುದೇ ಸರ್ಕಾರ ಬಂದರೂ ಕೂಡ ತನ್ನದೇ ಆದ ಕೊಡುಗೆಯನ್ನು ಕೊಡುವಂತ ಪ್ರಯತ್ನ ಮಾಡ್ತಾ ಇದೆ. ಕಳೆದ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಕಳೆದ 30 ತಿಂಗಳಲ್ಲಿ ಬಹಳಷ್ಟು ಈ ಭಾಗಕ್ಕೆ, ವಿಶೇಷವಾಗಿ ಕಿತ್ತೂರಿಗೆ ನಾವು ಅಭಿವೃದ್ಧಿ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ಸ್ಥಳೀಯ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಇದರಲ್ಲಿ ನಾವು ಮಾಡ್ತಾ ಇದ್ದೀವಿ. ಸುಮಾರು ಅಭಿವೃದ್ಧಿ ಕಾರ್ಯಗಳನ್ನ ಮಾಡುವಂತ ಪ್ರಯತ್ನ ಆಗಿದೆ. ಪ್ರಾಧಿಕಾರದಿಂದ ಕೂಡ ಸಾಕಷ್ಟು ಹಣವನ್ನು ಕೊಡುವಂತ ಪ್ರಯತ್ನ ಆಗಿದೆ. ಜೊತೆಗೆ ನಮ್ಮ PWD ಇಲಾಖೆಯಿಂದ ವಿಶೇಷವಾಗಿ ನಾವು ಘೋಷಣೆ ಮಾಡಿದ್ದೀವಿ, 5 ಕೋಟಿ ಪ್ರತಿ ವರ್ಷ ಕೊಡ್ತೀವಿ ಅಂತ ಹೇಳಿದ್ದೇವೆ. 2 ವರ್ಷ 5 ಕೋಟಿ ನಾವು ಕೊಟ್ಟಿದ್ದೇವೆ. ಈ ಸಾರಿ ಕೂಡ ಈ ಅಭಿವೃದ್ಧಿಗೆ, ಕಿತ್ತೂರಿನ ಅಭಿವೃದ್ಧಿಗೆ 5 ಕೋಟಿ ಮತ್ತೆ ನಮ್ಮ ಇಲಾಖೆಯಿಂದ ಕೊಡ್ತೀವಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಈ ಅಭಿವೃದ್ಧಿ ಕಾರ್ಯ ನಿರಂತರವಾಗಿ ನಡೀತಾನೆ ಇದೆ. ಈ ಉತ್ಸವ ಹೇಳಿದಂಗೆ ಉತ್ಸವದ ಮೂಲಕ ಅದು ಕಿತ್ತೂರು ಇರಬಹುದು, ಕಿತ್ತೂರು ತಾಲೂಕನ್ನ ಮತ್ತು ಬೆಳೆಸುವಂತ ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರ, ಶಾಸಕರು ನಾವು ಮಾಡ್ತೀವಿ ಅನ್ನೋ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಈ ಕಾರ್ಯಕ್ರಮವನ್ನ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಬಹಳಷ್ಟು ಉತ್ಸಾಹದಿಂದ ಮೆರುಗು ಕೊಡುವಂತ, ಇದಕ್ಕೆ ಬಹಳಷ್ಟು
ರಾಜ್ಯ ವ್ಯಾಪ್ತಿ ವಿಚಾರ ಕೊಡುವಂತದ್ದು ಇರಬಹುದು. ಒಳ್ಳೊಳ್ಳೆ ಕಲಾವಿದರನ್ನ ಈ ವೇದಿಕೆ ಕರೆತರುವ ಮೂಲಕ ಇದಕ್ಕೆ ತಮ್ಮದೇ ಅಂತ ಜಿಲ್ಲಾಡಳಿತ ಒಂದು ವಿಶೇಷ ಕಾಳಜಿ ವಹಿಸುವಂತ ಪ್ರಯತ್ನ ಮಾಡಿದೆ. ಈ ಸಂದರ್ಭದಲ್ಲಿ ಅವ್ರನ್ನು ಕೂಡ ನಾನು ಅಭಿನಂದಿಸ್ತೇನೆ. ಅದು SP ಅವರು ಇರಬಹುದು, DC ಅವರು ಇರಬಹುದು, CEಗಳು ಇರಬಹುದು, AC ಅವರು ಇರಬಹುದು, ಅವರೆಲ್ಲ ಅಧಿಕಾರಿ ತಂಡ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಗಬೇಕು, ರಾಜ್ಯದ ಗಮನ ಸೆಳೆಯಬೇಕಂತ ಏನು ಪ್ರಯತ್ನ ಆಗ್ತದೆ ಅದು ಇನ್ನೂ ಯಶಸ್ವಿ ಆಗಲಿ. ಇದು ರಾಜ್ಯ ಜೊತೆಗೆ ದೇಶದ ಗಮನವನ್ನು ಸೆಳೆಯುವಂತ ಕಾರ್ಯಕ್ರಮ ಆಗಲಿ ಅನ್ನೋ ಮಾತನ್ನು ಹೇಳುತ್ತಾ, ಕಿತ್ತೂರು ಉತ್ಸವ ಇವತ್ತು ಉದ್ಘಾಟನೆ ಮಾಡಿದೀವಿ. 3 ದಿನಗಳ ಕಾಲ ಬಹಳಷ್ಟು ಯಶಸ್ವಿಯಾಗಿ ಕಾರ್ಯಕ್ರಮ ನಡೀಲಿ, ಬಹಳಷ್ಟು ಕಲಾವಿದರು ತಮ್ಮ ಕಲೆಯನ್ನ ಪ್ರದರ್ಶನ ಮಾಡಲಿ, ಅದರಿಂದ ಅವರು ಕೂಡ ಬಹಳಷ್ಟು ಅನುಕೂಲ ಆಗ್ತಿತ್ತು ಅನ್ನೋ ಮಾತನ್ನ ಹೇಳುತ್ತಾ ಮತ್ತೊಮ್ಮೆ ತಮ್ಗೆಲ್ಲ ಅಭಿನಂದಿಸಿ, ಕಿತ್ತೂರು ಉತ್ಸವ ಜೊತೆಗೆ ನಮ್ಮ ಕಿತ್ತೂರು ಗ್ರಾಮ ಮತ್ತು ಕಿತ್ತೂರು ತಾಲೂಕು ಕೂಡ ಹೆಚ್ಚು ಅಭಿವೃದ್ಧಿ ಹೊಂದಬೇಕನ್ನೋ ಆಶೆಯನ್ನು ಇಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ನನ್ನ ಮಾತು ಮುಗಿಸು. ನಮಸ್ಕಾರ ಎಲ್ಲರಿಗೂ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.